ಸತ್ಯ ಅನುಭವ ವೇದ್ಯವಾದದ್ದು. ಅದರಿಂದ ಅದನ್ನು ಹುಡುಕಕ್ಕೆ ಹೋಗಬಾರ್ದು, ಅನುಭವಿಸೋಕ್ಕೆ ಹೋಗಬೇಕು. ಸತ್ಯ ಅವರವರ ಅನುಭವ, ನಿನ್ನ ಅನುಭವಕ್ಕೆ ಬಂದಿದ್ದು ಮಾತ್ರ. ನಾನು ಕೋಟಿ ಸತಿ ಇದನ್ನು ಹೇಳಿದ್ದೀನಿ, ನನ್ನ ಸತ್ಯವನ್ನು ನಾನು ಕೊಡೋಕ್ಕಾಗಲ್ಲ, ಇದು ಇಸ್ಕೊಳ್ಳೋದಲ್ಲ. ಸತ್ಯ ಅವರವ್ರಿಗೆ ಅನುಭವಕ್ಕಾಗೋದು. ಇದು ಹೇಗೆ ಅಂದರೆ, ಒಂದು ಮರವನ್ನು ಬುಡದ ಸಮೇತ, ಆಧಾರ ಇರುವಂಥ ಬುಡ ಅದರ ಸಮೇತ ಕಿತ್ತಿ ಪಕ್ಕಕ್ಕಿಟ್ಟರೆ ಯಾವಾಗ ಅದು ಆಧಾರ ಸತ್ವ ಬಿಡುತ್ತದೋ, ಬಿಟ್ಟು ಆಚೆ ಬರುತ್ತೆ, ಅದನ್ನು ಎಷ್ಟೇ ಬೇರೆ ಸಾಯಿಲ್ಗೆ ಹಾಕಿದ್ರೆ ರೀಪ್ಲಾಂಟ್ ಮಾಡಿದ್ರು ಅದು ಆಗೋದಿಲ್ಲ, ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಾಗಲ್ಲ, ಅದು ಒಣಗೋಗುತ್ತದು. ಭಾಳ ಕಷ್ಟಪಟ್ಟರು ಅದು ಗುಣ ಅದಕ್ಕೆ ಬರಲ್ಲ, ಈ ನ್ಯಾಚುರಲ್ ಗುಣ ಬರಲ್ಲ, ಸತ್ಯ ಅಲ್ಲ. ಆ ರೀತಿ ಬುಡದ ಸಮೇತ ಕಿತ್ತಿ ಕೊಡೋಕ್ಕಾಗಲ್ಲ. ಇದನ್ನು ಅವರವರೇ ಕಂಡುಕೊಳ್ಬೇಕು ಅನ್ನೋದು ಪರಮ ಸತ್ಯ. ಅದು ಅವರವರೇ ಕಂಡುಕೊಳ್ಬೇಕು ಅನುಭವ. ನಮ್ಮಲ್ಲೇ ನಾವು ಕಂಡುಕೊಳ್ಬೇಕಾದ್ರೆ ಇದು ದೊಡ್ಡ ಒಂದು ಪ್ರಾಸೆಸ್ಸು. ಇದಕ್ಕೆ ಹೇಳ್ತಾರೆ ಇದು ರೀಲರ್ನಿಂಗ್ ಅಂತ. ಅದು ಅನುಭವಕ್ಕೆ ಬಂದು ಕಷ್ಟ ಸುಖ ಅನುಭವ ಆಗಿ ಪುನಃ ಕಲಿತು ಕಲಿತಾನೆ ಹೋಗೋದು. ಲರ್ನಿಂಗ್, ರೀಲರ್ನಿಂಗ್, ಲರ್ನಿಂಗ್, ರೀಲರ್ನಿಂಗ್. ಆ ರೀಲರ್ನಿಂಗ್ ಅನ್ನೋದಕ್ಕೆ ಬಹಳ ಆಳವಾದ ಅರ್ಥ ಇದೆ. ದಟ್ ಈಸ್ ಅನ್ಲರ್ನಿಂಗ್. ರೀಲರ್ನ್ ಅಂದರೆ ಕಲ್ತಿದ್ದೇ ಕಲ್ತ್ಕೊಂಡು ದಿನಾಗಲೂ ಅದನ್ನೇ ಮಂತ್ರ ಹೇಳ್ಕೊಂಡು ಅದನ್ನೇ ಮಾಡ್ತಾ ಇರು ಅಲ್ಲ ರೀಲರ್ನ್ ಅಂದರೆ. ಅನ್ಲರ್ನ್ ಅಂತ. ಎವ್ರಿ ಟೈಮ್ ನ್ಯೂ ಲರ್ನಿಂಗ್. ಅದು ಅನ್ಲರ್ನಿಂಗ್. ಡಿಲರ್ನಿಂಗ್ ಈಸ್ ಲರ್ನಿಂಗ್. ರಿಯಲ್ ಲರ್ನಿಂಗ್ ಅದು ರೀಲರ್ನಿಂಗ್. ಆ ಥರ ನಾವು ನಮ್ಮಲ್ಲಿ ಅದು ಒಳಗಡೆ ಇರುವಂತಹ ಕಂಡೀಷನಿಂಗ್ ಎಲ್ಲ ಬಿಡುಗಡೆ ಆಗಿಬಿಡುತ್ತೆ. ಒಳಗಡೆ ನಾವು ಹಿಡ್ಕೊಂಡ್ರು ಕಂಡೀಷನ್ ಬಿಡುಗಡೆ ಆಗಬೇಕಾದ್ರೆ ಅನುಭವದಲ್ಲೇ ಬಿಡುಗಡೆ ಆಗೋದು. ಯಾರೋ ಹೇಳಿದ್ರೆ ಅದು ಬಿಡುಗಡೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಏನೋ ನಾವೇ ಒಂದು ಕಂಡೀಷನ್ ಹಾಕೊಂಡ್ಬಿಟ್ಟಿರ್ತೀವಿ. ಅದಕ್ಕೆ ಬೇಕಾದಷ್ಟು ಜನ್ಮಾಂತರದ ಕಥೆ ಇದೆ. ಆದರೂ ಕೂಡ ಅದನ್ನು ಬಿಡಬಹುದು. ಬಿಡುವಂಥ ತಾಕತ್ತು, ಕೇಪಬಿಲಿಟಿ ನಮಗಿದೆ. ಆ ಕಂಡೀಷನ್ನಿಂದ ಫ್ರೀ ಆಗಬೇಕು. ವೆನ್ ಯು ಆರ್ ಫ್ರೀ ಫ್ರಮ್ ದಟ್ ಕಂಡೀಷನಿಂಗ್, ಆ ಲರ್ನಿಂಗ್, ರೀಲರ್ನಿಂಗ್, ಅನ್ಲರ್ನಿಂಗಿಂದ ಆ ಫ್ರೀ ಆದ ತಕ್ಷಣ ನೀನು ಎಕ್ಸ್ಪ್ಲೋರ್ ಮಾಡ್ಬೋದು, ಎನ್ಕ್ವೈರ್ ಮಾಡ್ಬೋದು. ಸತ್ಯನ ಎನ್ಕ್ವೈರ್ ಹೊರಗಡೆ ಮಾಡಿ, ಇದು ಸತ್ಯನ ಇಲ್ವಾಗ ಮುಟ್ಟು ನೋಡೋದಲ್ಲ, ಒಳಗಡೆ ನಿಮಗೆ ಕಾಣಿಸುತ್ತೆ ಇದು ಸತ್ಯನ, ಇದು ಅಸತ್ಯನ, ಇದು ನಿತ್ಯನ, ಇದು ಸತ್ಯನ. ಆ ನಿತ್ಯ ಅನಿತ್ಯ ವಿವೇಕ ಜ್ಞಾನದ ಬೆಳಕಲ್ಲಿ ನೀನು ನೋಡೋಕ್ಕೆ ಶುರು ಮಾಡ್ತೀಯ. ಈ ಎಕ್ಸ್ಪ್ಲೋರೇಷನ್ನು ಎಲ್ಲ ಆ ಒಳಗಡೆ ಎನ್ಕ್ವೈರಿ ಎಲ್ಲ ಆಗುತ್ತೆ. ಇದಕ್ಕೆ ರಿಕ್ವೈರ್ಮೆಂಟ್ ಬೇಕಿರೋದು ಪ್ರೀ ಕನ್ಸೆಪ್ಷನ್, ಪ್ರೀ ಅಸಂಪ್ಷನ್ಸ್. ಇಟ್ಕೊಂಡ್ಬಿಡ್ಬಾರ್ದು ನಾನು ಇದೇ ಥರ ಹೀಗೇನೆ ಅಂತ ಯಾವುದು ಅಂದ್ಕೊಂಡ್ಬಿಡ್ಬಾರ್ದು. ಆ ಪ್ರೀ ಅಸಂಪ್ಷನ್ಸ್ ಯಾವಾಗ ಬಂದ್ಬಿಡುತ್ತೆ, ಆಗ ಕಂಡೀಷನಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ನಮಗೆ ಎನ್ಕ್ವೈರ್ ಮಾಡೋಕ್ಕಾಗಲ್ಲ, ಮತ್ತು ನಾವು ರೆಸಿಪ್ರೊಕೇಟ್ ಮಾಡೋಕ್ಕಾಗಲ್ಲ. ಆ ಒಂದು ಸಂವೇದನಾಶೀಲತೆ ಹೊರಟೋಗುತ್ತೆ. ಸತ್ಯದ ಜೊತೆಗೆ ಸತ್ಯ ಎದುರುಗಡೆ ಇರುತ್ತೆ, ಆದರೆ ಆ ಸಂವೇದನಾಶೀಲತೆ ಹೊರಟೋಗುತ್ತೆ. ಅದು ಹೋಗಬಾರ್ದು. ಆ ರೀತಿ ಹೋಗದೆ ಇರೋಕ್ಕೆ ನಾವು ರೀಕ್ಲೇಮ್ ಮಾಡ್ತಾ ಹೋಗಬೇಕು. ನಾವು ರೀಲರ್ನಿಂಗ್, ಅನ್ಲರ್ನಿಂಗ್ ಮಾಡ್ತಾ ಒಳಗಡೆ ಇರೋ ಇನ್ನೊಸೆನ್ಸ್ ಹೊರಗಡೆ ಬರ್ತಾ ಇರುತ್ತೆ. ನಾವು ನೋಡ್ತಾ ಇರೋ ಹಾಗೇನೆ ಯಾವಾಗ ಕವರ್ ಆಗಿರೋ ಅಹಂಕಾರ ಹೋಗ್ತಾ ಇರುತ್ತೆ, ಅಥವಾ ಕಂಡೀಷನಿಂಗ್ ಈಸ್ ನಥಿಂಗ್ ಬಟ್ ಯುವರ್ ಈಗೋ. ನಾನಿದು, ನಂದಿದು, ನನ್ನ ಆದರ್ಶ, ನನ್ನ ಪ್ರಾಮಾಣಿಕತೆ, ನಂದು ಅಂತ ಏನೋ ಒಂದು ಭಾರಿ ಇದಾಗಿ ಮಾಡ್ಕೊಂಡಿರ್ತೀವಿ. ಬೇರೆಯವರಿಂದ ನಾನು ಭಾಳ ಡಿಫ್ರೆಂಟ್ ಅಂತ. ಬೇಕಾಗಿಲ್ಲ. ಅದೆಲ್ಲನೂ ಹೋಗ್ತಾ ವಿಲ್ ಬಿಕಮ್ ಎ ಚೈಲ್ಡ್ ಲೈಕ್. ಆ ಒಂದು ಕೃಷ್ಣನ ಸ್ಥಿತಿ, ಅದು ಒಂಥರ ಯಾವುದಕ್ಕೂ ಅಂಟ್ಕೊಳ್ಳದೇ ಇರೋ ಸ್ಥಿತಿ. ದಟ್ ಈಸ್ ರೀಕ್ಲೈಮಿಂಗ್ ಯುವರ್ ಇನ್ನೊಸೆನ್ಸ್. ಆ ಇನ್ನೊಸೆನ್ಸ್ ಅನ್ನೋದು ನಮ್ಮಲ್ಲಿ ಅದು ಕಾಣ್ತಾ ಬರುತ್ತೆ. ಮಗುವಿಗೆ ಹೇಗೆ ಆ ಒಂದು ಕ್ಯೂರಿಯಾಸಿಟಿ, ಎನ್ಕ್ವೈರಿ, ಇನ್ಕ್ವಿಸಿಟಿವ್ನೆಸ್ ಎಲ್ಲ ಇರುತ್ತೋ ಆ ರೀತಿ ನಮಗೆ ಸತ್ಯದ ಬಗ್ಗೆ ಇರುತ್ತೆ. ಯಾರ ಪಕ್ಕದ ಮನೆಯವರು ತಿಳ್ಕೊಳ್ಳೋ ಬಗ್ಗೆ ಅಲ್ಲ, ಅಥವಾ ಬೇರೆ ಪ್ರಪಂಚದ ವಿಚಾರ ತಿಳ್ಕೊಳ್ಳೋದ್ರಲ್ಲಿ ಇನ್ಕ್ವಿಸಿಟಿವ್ ಅಲ್ಲ, ಗಾಸಿಪ್ ಮಾಡೋ ಇನ್ಕ್ವಿಸಿಟಿವ್ ಅಲ್ಲ. ನಮ್ಮ ಬಗ್ಗೆ ನಮಗೆ ತಿಳ್ಕೊಳ್ಳೋ ಇನ್ಕ್ವಿಸಿಟಿವ್ನೆಸ್ ಅದೆಲ್ಲ ಬರುತ್ತೆ. ಮಗುವಿಗೆ ಹೇಗೆ ಕಾತರ, ಆತರ, ಆ ವಂಡರ್ ಎಲ್ಲ ಇರುತ್ತೆ. ಅದೆಲ್ಲ ನಮ್ಮಲ್ಲಿ ಬಂದಾಗ ಸತ್ಯ ತಾನು ಗೋಚರವಾಗುತ್ತೆ. ಸತ್ಯನ ನಾವು ಕಂಡುಕೊಳ್ಬೇಕು. ಅಂದರೆ ಪದದಲ್ಲಿ ಅಲ್ಲ, ಓದ್ಬಿಟ್ಟು ನಂಗೆ ಸತ್ಯ ಗೊತ್ತು, ಟ್ರೂತ್ ಅಬೌಟ್ ಬುಕ್ಸ್ ಅಲ್ಲ.
ಬುಕ್ ಸತ್ಯದ ಬಗ್ಗೆ ಇರೋ ಪುಸ್ತಕ ಓದೋದಲ್ಲ, ಅಥವಾ ಯಾರ್ದೋ ರಿಯಲೈಸೇಷನ್ ಆಫ್ ಟ್ರೂತ್ ಯಾರೋ ರಿಯಲೈಸ್ ಮಾಡ್ಕೊಂಡಿದ್ದು ಓದೋದಲ್ಲ. ಪದದಲ್ಲಿ ಏನೂ ಇಲ್ಲ, ನರಕ ಸ್ವರ್ಗ ಪದದಲ್ಲಿ ಏನಿದೆ ಏನಿಲ್ಲ. ಆದರೆ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿದೆ. ಆ ಪದ ಅದನ್ನು ನಾವು ಸೃಷ್ಟಿ ಮಾಡ್ಬೋದು, ನರಕವನ್ನು ಸೃಷ್ಟಿ ಮಾಡಬಹುದು, ಸ್ವರ್ಗವನ್ನು ಸೃಷ್ಟಿ ಮಾಡ್ಬೋದು. ಪದದ ಒಳಗಡೆ ಹೋಗಿ ಅನುಭವಿಸಿದಾಗ ನರಕ ಯಾವುದು, ಸ್ವರ್ಗ ಯಾವುದು, ಸತ್ಯ ಯಾವುದು ಗೊತ್ತಾಗುತ್ತೆ.